ನಮಸ್ಕಾರ, ನಾನು ಡಾಕ್ಟರ್ ನೀಮಾ ಭಟ್, ರಕ್ತ ತಜ್ಞೆ ಹಾಗೂ ಮಕ್ಕಳ ಕ್ಯಾನ್ಸರ್ ತಜ್ಞೆ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಬೋನ್ ಮ್ಯಾರೋ ಕಸಿ ಮಾಡುವಂತಹ ಫಿಸಿಷಿಯನ್. ಇವತ್ತು ನಾನು ಬ್ಲಡ್ ಡೊನೇಷನ್ ಅಂದರೆ ರಕ್ತದಾನದ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತೀನಿ. ಪ್ರತಿ ವರ್ಷದ ಜಾನ್ವರಿನ ನಾವು ಬ್ಲಡ್ ಡೊನೇಷನ್ ಅವೇರ್ನೆಸ್ ಮಂತ್ ಅಥವಾ ಬ್ಲಡ್ ರಕ್ತದಾನ ಬಗ್ಗೆ ನಾವು ನಾಲೆಜ್ ಸ್ಪ್ರೆಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಬ್ಲಡ್ ಡೊನೇಷನ್ ಅಂದ್ರೆ ರಕ್ತದಾನ ಬಹಳನೇ ಇಂಪಾರ್ಟೆಂಟ್. ನೀವಾಗಲೇ ಕೇಳಿರ್ಬಹುದು, ಈ ಇಂಡಿಯಾದಲ್ಲಿ ಸುಮಾರು ಜನಕ್ಕೆ ವಿ ಹ್ಯಾವ್ ಕ್ರಾನಿಕ್ ಕಂಡೀಷನ್ಸ್ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಬ್ಲಡ್ ಡಿಸಾರ್ಡರ್ಸ್, ತುಂಬಾ ವರ್ಷಗಳವರೆಗೂ ಕಾಡುವಂತಹ ರಕ್ತದ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾಯಿಲೆಗಳಿದೆ. ಅದು ಮೇನ್ಲಿ ಬೀಟಾ ಥಲಸೀಮಿಯಾ, ಎಪ್ಲಾಸ್ಟಿಕ್ ಅನೀಮಿಯಾ, ಹಿಮೋಲೈಟಿಕ್ ಅನೀಮಿಯಾ, ನ್ಯೂಟ್ರಿಷನಲ್ ಅನೀಮಿಯಾಸ್, MDS, ಈ ರೀತಿಯಾದಂತಹ ವೇರಿಯಸ್ ಬೇರೆ ಬೇರೆ ತರವಾದಂತಹ ಬ್ಲಡ್ ಡಿಸಾರ್ಡರ್ಸ್ ಪೇಷಂಟ್ಸ್ಗೆ ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಈಗ ರಕ್ತದಲ್ಲಿ ಬೇರೆ ಬೇರೆ ಕಣಗಳಿದೆ. ಸೊ ಮುಂಚೆ ನಾವು ರಕ್ತವನ್ನ ಒಂದೇ ಜನದಿಂದ ತಗೊಂಡು ಅದನ್ನ ಇರೋ ಹಾಗೇನೆ ಇನ್ನೊಬ್ಬರಿಗೆ ನಾವು ಟ್ರಾನ್ಸ್ಫ್ಯೂಸ್ ಅಥವಾ ಡೊನೇಟ್ ಮಾಡ್ತಾ ಇದ್ವಿ. ಆದ್ರೆ ಈಗ ವಿತ್ ಟೆಕ್ನಾಲಜಿ ವಿ ನೋ ದಟ್ ರಕ್ತವನ್ನ ಹಾಗೆ ತಗೊಂಡು ಹಾಗೆ ಕೊಡೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ 1 ಯೂನಿಟ್ ರಕ್ತವನ್ನ ನಾವು ಸೆಪರೇಟ್ ಮಾಡ್ತೀವಿ. ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಬರೀ ಕೆಂಪು ರಕ್ತ ಕಣಗಳು, ಬರೀ ಅದರಿಂದ ಪ್ಲೇಟ್ಲೆಟ್ ಅಥವಾ ಬಿಳಿ ರಕ್ತ ಕಣಗಳು, ಹಾಗೂ FFP ಅಂದ್ರೆ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ಹೇಳ್ತೀವಿ, ರಕ್ತವನ್ನ ಹೆಪ್ಪುಗೊಳಿಸುವಂತಹ ಕೆಲವೊಂದು ಪ್ಲಾಸ್ಮಾ ಅಂತ ಹೇಳ್ತೀವಿ, ಅದನ್ನ ಸೆಪರೇಟ್ ಮಾಡಿ ಅದನ್ನ ಸೆಪರೇಟ್ ಆಗಿ ಯಾವ ಪೇಷಂಟ್ಗೆ ಯಾವ ಟೈಪ್ ಆಫ್ ಬ್ಲಡ್ ಪ್ರಾಡಕ್ಟ್ ನೆಸೆಸರಿ ಇದೆಯೋ ಅದನ್ನ ನಾವು ಕೊಡ್ತೀವಿ. ಎಷ್ಟು ದಿನಕ್ಕೊಮ್ಮೆ ಯಾರಾದ್ರೂ ಬ್ಲಡ್ ಡೊನೇಟ್ ಮಾಡಬಹುದು? ಸೊ ದಟ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ನಮ್ಮ ದೇಹದಲ್ಲಿ ರಕ್ತ ಕಾನ್ಸ್ಟೆಂಟ್ ಆಗಿ ಉತ್ಪತ್ತಿ ಆಗ್ತಿರುತ್ತೆ. ಅಂದ್ರೆ ನಿಮಿಷಕ್ಕೂ ನಮ್ಮ ಬೋನ್ ಮ್ಯಾರೋ ಇಟ್ ಇಸ್ ಅನ್ ಆನ್ ಗೋಯಿಂಗ್ ಫ್ಯಾಕ್ಟ್ರಿ, ಅದು ಸ್ಟಾಪ್ ಆಗದೆ ಇರುವಂತಹ ಫ್ಯಾಕ್ಟ್ರಿ. ಸೊ ಈ ರೀತಿ ಕಾನ್ಸ್ಟೆಂಟ್ ಆಗಿ ಉತ್ಪತ್ತಿ ಆಗ್ತಾ ಇರುತ್ತೆ. 18 ವರ್ಷದಿಂದ ಹಿಡಿದು 45-50 ವರ್ಷದವರೆಗೂ ನೀವು ಆ ಏಜ್ ಗ್ರೂಪ್ ಅಲ್ಲಿ ಇದ್ರೆ ವಿತೌಟ್ ಎನಿ ಕ್ರಾನಿಕ್ ಮೆಡಿಕಲ್ ಇಶ್ಯೂಸ್, ಇವಾಗ ಸಿವಿಯರ್ ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಅಥವಾ ಸಿವಿಯರ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದು, ಅಥವಾ ಕ್ರಾನಿಕ್ ಸ್ಮೋಕಿಂಗ್, ಕ್ರಾನಿಕ್ ಆಲ್ಕೋಹಾಲಿಕ್, ಹೆವಿ ಆಲ್ಕೋಹಾಲಿಕ್, ಈ ರೀತಿ ಯಾವುದು ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಮೆಡಿಕಲ್ ಕಂಡೀಷನ್ಸ್, ನಿಮ್ಮ ಹಿಮೋಗ್ಲೋಬಿನ್ ಗಂಡಸರಲ್ಲಿ ಹಿಮೋಗ್ಲೋಬಿನ್ ಮೋರ್ ದನ್ 13 or 13.5 ಅಂಡ್ ಫೀಮೇಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಮೋರ್ ದನ್ 12, ಯು ಕ್ಯಾನ್ ಬಿ ಎಲಿಜಿಬಲ್ ಟು ಡೊನೇಟ್. ಅಂದ್ರೆ ನೀವು ಈ ಏಜ್ ಗ್ರೂಪ್ ಅಲ್ಲಿ ಇದ್ದು 18ರಿಂದ 45 ವರ್ಷದೊಳಗಡೆ ಇದ್ದು ಯಾವುದು ಮೇಜರ್ ಹೆಲ್ತ್ ಕಂಡೀಷನ್ಸ್ ಇಲ್ಲದೆ ಹಿಮೋಗ್ಲೋಬಿನ್ ಆ ರೇಂಜ್ ಅಲ್ಲಿ ಇದ್ರೆ ನೀವು ಹೋಗಿ ಬ್ಲಡ್ ಡೊನೇಟ್ ಮಾಡಬಹುದು. ಅಟ್ ಲೀಸ್ಟ್ ಒನ್ಸ್ ಎವ್ರಿ 3 months ಅಂದ್ರೆ 3 ತಿಂಗಳಿಗೊಮ್ಮೆ ನೀವು ಸೇಫ್ ಆಗಿ ರಕ್ತದಾನವನ್ನ ಮಾಡಬಹುದು. ರಕ್ತದಾನ ಮಾಡೋದ್ರಿಂದ ಏನಾದ್ರೂ ಅಡ್ವಾಂಟೇಜಸ್ ಇದೆಯಾ ಅಂದ್ರೆ ಅದರಿಂದ ಏನಾದ್ರೂ ಬೆನಿಫಿಟ್ಸ್ ಇದೆಯಾ ದಾನ ಮಾಡುವವರಿಗೆ? ಅಫ್ಕೋರ್ಸ್. ಸೊ ನಮ್ ರಕ್ತ ನಾ ಹೇಳ್ದಂಗೆ ಕಾನ್ಸ್ಟೆಂಟ್ ಆಗಿ ಉತ್ಪತ್ತಿ ಆಗ್ತಾ ಇರುತ್ತೆ, ಹಾಗೆ ನಾಶ ಕೂಡ ಆಗ್ತಾ ಇರುತ್ತೆ. ಕೆಂಪು ರಕ್ತ ಕಣ ಒಂದ್ಸತಿ ಪ್ರೊಡ್ಯೂಸ್ ಆಗಿರೋ ಕೆಂಪು ರಕ್ತ ಕಣ ಅಪ್ರಾಕ್ಸಿಮೇಟ್ಲಿ 3ರಿಂದ 3.5 ತಿಂಗಳವರೆಗೂ ಇರುತ್ತೆ. ಬಟ್ ನಾವು ಅದನ್ನ ಡೊನೇಟ್ ಮಾಡೋದ್ರಿಂದ ವಿ ಮೇಕ್ ಶೋರ್ ದಟ್ ಫ್ರೆಶ್ ಬ್ಲಡ್ ಇಸ್ ಬೀಯಿಂಗ್ ಜನರೇಟೆಡ್. ಕೆಲವರಿಗೆ ಹಿಮೋಗ್ಲೋಬಿನ್ ತುಂಬಾ ಜಾಸ್ತಿ ಫಾರ್ ವೇರಿಯಸ್ ರೀಸನ್ಸ್ ಹಿಮೋಗ್ಲೋಬಿನ್ ಜಾಸ್ತಿ ಆಗೋ ತೊಂದರೆ ಇರುತ್ತೆ. ಸೊ ಅವರಿಗೆ ಈ ಆಕ್ಚುಲಿ ರಕ್ತ ತೆಗೆಯೋದು ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಅಂದ್ರೆ ಅವ್ರ ಹೆಲ್ತಿಗೋಸ್ಕರನೇ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್. ಸೊ ಬ್ಲಡ್ ಪ್ರಾಡಕ್ಟ್ ಅಂದ್ರೆ ರಕ್ತದ ಕಣಗಳ ಬಗ್ಗೆ ಮಾತಾಡ್ತಾ ಐ ಶುಡ್ ಆಲ್ಸೋ ಟಾಕ್ ಅಬೌಟ್ ಸ್ಟೆಮ್ ಸೆಲ್ಸ್. ಸೊ ಬಿಕಾಸ್ ಐ ಆಮ್ ಅ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್, ಅಂದ್ರೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಕೆಲವೊಂದು ಬ್ಲಡ್ ಕಂಡೀಷನ್ಸ್ಗೆ ನಾನು ಹೇಳಿದಾಗೆ ಬೀಟಾ ಥಲಸೀಮಿಯಾ, ಎಪ್ಲಾಸ್ಟಿಕ್ ಅನೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ, MDS, ಅಕ್ಯೂಟ್ ಲುಕೀಮಿಯಾ, ಇದೆಲ್ಲ ಬ್ಲಡ್ ಕಂಡೀಷನ್ಸ್ಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಸ್ ಅನ್ನುವಂತಹ ಒಂದು ಪ್ರೊಸೀಜರ್ನ ಅಥವಾ ಸರ್ಜರಿನ ಮಾಡ್ತೀವಿ. ಸೊ ಇದಕ್ಕೆ ನಮಗೆ ಎಷ್ಟೋ ಸತಿ ಡೋನರ್ನ ಅವಶ್ಯಕತೆ ಇರುತ್ತೆ, ಈ ಸ್ಟೆಮ್ ಸೆಲ್ಸ್ ಡೋನರ್ನ ಅವಶ್ಯಕತೆ ಇರುತ್ತೆ. ಈ ಸ್ಟೆಮ್ ಸೆಲ್ಸ್ ನಮ್ಗೆಲ್ಲರಿಗೂ ತಿಳಿದಿರೋ ಪ್ರಕಾರ ಪ್ರಾಬಬ್ಲಿ ವಾಡಿಕೆಯಲ್ಲಿ ಇರೋ ಹಾಗೆ ನಮ್ಮ ಹಾಗೆ ಇನ್ನೊಬ್ರು ಇರ್ತಾರೆ, 7 ಜನದಲ್ಲಿ ನಮ್ಮ ಹಾಗೆ ಇನ್ನೊಬ್ರು ಇರ್ತಾರೆ ಅಂತ ವಾಡಿಕೆಯಲ್ಲಿ ಇದೆ. ಸೊ ಹಾಗೇನೆ ಈ ಸ್ಟೆಮ್ ಸೆಲ್ಸ್ ಅಲ್ಲಿ HLA ಟೈಪಿಂಗ್ ಅಂತ ನಾವು ಟೆಸ್ಟ್ ಮಾಡಿದಾಗ ಯೂಶಲಿ ನಮಗೆ ಯಾರಾದ್ರೂ ಒಬ್ರು ಮ್ಯಾಚ್ ಫ್ಯಾಮಿಲಿಯಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ಟೆಮ್ ಸೆಲ್ ರಿಜಿಸ್ಟ್ರಿ ಅಂತ ಇರುತ್ತೆ. ಆ ಸ್ಟೆಮ್ ಸೆಲ್ ರಿಜಿಸ್ಟ್ರಿಯಲ್ಲಿ ಯಾರಾದ್ರೂ ಮ್ಯಾಚ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸ್ಟೆಮ್ ಸೆಲ್ ರಿಜಿಸ್ಟ್ರಿ ಅನ್ನೋದು ಇಟ್ ಇಸ್ ಅ ವೆರಿ ವೆಲ್ ಮೇಂಟೈನ್ ರಿಜಿಸ್ಟ್ರಿ. ಅಂದ್ರೆ ಎಲ್ಲಾ ಯಂಗ್ ಇಂಡಿವಿಜುವಲ್ಸ್ ಅಂದ್ರೆ ಆಸ್ ಐ ಟೋಲ್ಡ್ ಬಿಟ್ವೀನ್ ದ ಏಜ್ ಆಫ್ 18 to 45 ಎಲ್ರಿಗೂ ನಾವು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ದೇ ಗೋ ಅಂಡ್ ರಿಜಿಸ್ಟರ್ ಆಸ್ ಸ್ಟೆಮ್ ಸೆಲ್ ಡೋನರ್ಸ್. ಆದ್ರೆ ಇಂಡಿಯಾದಲ್ಲಿ ಇನ್ನ ಆ ಕಾನ್ಸೆಪ್ಟ್ ಇನ್ನ ಕ್ಯಾಚ್ ಆನ್ ಆಗಿಲ್ಲ. ಆಲ್ದೋ ದೇರ್ ಆರ್ ಲಾಟ್ ಆಫ್ ಪೇಷಂಟ್ಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಇಂದ ಬೆನಿಫಿಟ್ ಆಗುವಂತಹ ತುಂಬಾ ಜನ ಪೇಷಂಟ್ಸ್ ಇದ್ರೂ ನಮ್ಮ ರಿಜಿಸ್ಟ್ರಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಡೋನರ್ಸ್ ತುಂಬಾ ಕಡಿಮೆ ಜನ ಕಂಪೇರ್ಡ್ ಟು ಇಂಡಿಯನ್ ಪಾಪ್ಯುಲೇಷನ್. ಈ ರೀತಿ ಸ್ಟೆಮ್ ಸೆಲ್ ಡೊನೇಷನ್ ಮಾಡೋದ್ರಿಂದ ಯು ಮೇ ಬಿ ಏಬಲ್ ಟು ಸೇವ್ ಸಂಬಡೀಸ್ ಲೈಫ್ ಇನ್ ಅ ಲಾಂಗರ್ ಟರ್ಮ್. ಬ್ಲಡ್ ಡೊನೇಷನ್ ಮಾಡಿದ್ರೆ ನೀವು ತಕ್ಷಣಕ್ಕೆ ಅವ್ರ ಜೀವನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಆದ್ರೆ ಸ್ಟೆಮ್ ಸೆಲ್ ಡೊನೇಷನ್ ಇಂದ ಯುಲ್ ಬಿ ಹೆಲ್ಪಿಂಗ್ ಸಂಬಡಿ ಸೇವ್ ದೇರ್ ಲೈಫ್. ಸೊ ದಯವಿಟ್ಟು ರಕ್ತದಾನದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಅಂಡ್ ನಿಮ್ಗೆ ಗೊತ್ತಿರೋರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಆ ಏಜ್ ಗ್ರೂಪ್ ಅಲ್ಲಿ ಇದ್ದು ಫಿಟ್ ಆಗಿರೋರಿಗೆ ಎನ್ಕರೇಜ್ ದೆಮ್ ಟು ಗೋ ಅಹೆಡ್ ಅಂಡ್ ಡೊನೇಟ್ ಬ್ಲಡ್ ಅಟ್ ಲೀಸ್ಟ್ ಒನ್ಸ್ ಎವ್ರಿ 3 to 6 months, ಆರ್ ಇಫ್ ನಾಟ್ ಪಾಸಿಬಲ್ ಅಟ್ ಲೀಸ್ಟ್ ವರ್ಷಕ್ಕೊಮ್ಮೆ ನೀವು ಹೋಗಿ ಬ್ಲಡ್ ಡೊನೇಟ್ ಮಾಡಿ. ಅಂಡ್ ದಟ್ ಇಸ್ ಅ ವೆರಿ ಸ್ಮಾಲ್ ವೇ ಫಾರ್ ಅಸ್ ಟು ಗಿವ್ ಬ್ಯಾಕ್ ಟು ಅವರ್ ಕಮ್ಯುನಿಟಿ. ಬ್ಲಡ್ ಡೊನೇಷನ್ ಆರ್ ಸ್ಟೆಮ್ ಸೆಲ್ ಡೊನೇಷನ್ ಬಗ್ಗೆ ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ದಯವಿಟ್ಟು ರೀಚ್ ಔಟ್ ಟು ಅಸ್. ಟಾಕಿಂಗ್ ಫ್ರಮ್ ಥೆರಪಿ ಹೆಮಟಾಲಜಿ ಅಂಡ್ ಆಂಕಾಲಜಿ ಸೆಂಟರ್. ಥ್ಯಾಂಕ್ ಯು.